ಸ್ನೇಹಿತರೆ, ತಮ್ಮೆಲ್ಲರಿಗೂ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಹಿಂದೆ ಮಹದೇಶ್ವರರು ಭೂಲೋಕದಲ್ಲಿ ಜನ್ಮ ಎತ್ತಿದ್ರು. ಯಾವ ಉದ್ದೇಶಕ್ಕಾಗಿ ಜನ್ಮ ಎತ್ತಿದ್ರು, ಮಹದೇಶ್ವರನಿಗೆ ತಂದೆ ತಾಯಿಗಳು ಯಾರು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೀವಿನ್ನೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೊದಲು ನೀವು ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಶ್ರೀಶೈಲದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಹಾಸಿದ ಬಿಲ್ಪತ್ರೆಯ ಮೇಲೆ ಸಾಕ್ಷಾತ್ ಪರಮೇಶ್ವರನಾದ ಮಹದೇಶ್ವರರು ನಗ್ತಾ ಅಳ್ತಾ ಮಲಗಿರ್ತಾನೆ. ಅಲ್ಲಿಗೆ ಬಂದ ಉತ್ತರಾಜಮ್ಮ ಶಿವದಾಸ ದಂಪತಿಗಳು ಆ ಮಗುವನ್ನು ಎತ್ಕೊಂಡು ಮನೆಗೆ ಬರ್ತಾರೆ. ಸ್ನೇಹಿತರೆ, ಸಾಕ್ಷಾತ್ ಪರಮೇಶ್ವರನಾದ ಆ ಮಗುವನ್ನು ಮನೆಗೆ ಕರ್ಕೊಂಡು ಬಂದು 5 ದಿನಗಳು ಕಳೆದಿವೆ. ಈಗ ಆ ಮಗುವಿಗೆ ನಾಮಕರಣ ಮಾಡಬೇಕು. ಆದರೆ ಈ ದಂಪತಿಗಳಿಗೆ ಒಂದು ಚಿಂತೆ ಕಾಡ್ತಾ ಇದೆ. ಯಾವ ಚಿಂತೆ? ಮಗುವಿಗೆ ನಾಮಕರಣ ಮಾಡುವ ಚಿಂತೆ. ಉತ್ತರಾಜಮ್ಮನ ಕನಸಿನಲ್ಲಿ ಬಂದಿದ್ದಂತಹ ಜಂಗಮರು 5ನೇ ದಿನಕ್ಕೆ ಆ ಮಗುವಿಗೆ ಮಹಾದೇವ ಅಂತ ನಾಮಕರಣ ಮಾಡಿ ಅಂತ ಹೇಳಿದರು. ಆದರೆ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಾಮಾಂಕಿತ ಮಾಡುವಂತಹ ವ್ಯಾಘ್ರಾನಂದ ಮಹರ್ಷಿಗಳು ಯಾವ ಹೆಸರು ಇಡ್ತಾರೋ ಅದೇ ಹೆಸರನ್ನೇ ನಾವು ಕರಿಬೇಕು. ಅವರು ಬಂದು ಬೇರೆ ಯಾವುದಾದ್ರೂ ಹೆಸರಿಟ್ಬಿಟ್ರೆ ದೋಷ ಆಗಲ್ವಾ ಅಂತ ಉತ್ತರಾಜಮ್ಮ ಕೇಳ್ತಾಳೆ. ಅದಕ್ಕೆ ಶಿವದಾಸ ಹೇಳ್ತಾರೆ, ಕನಸಿನಲ್ಲಿ ಏನು ನಡೀತೋ ಆ ವಿಷಯಗಳನ್ನು ಗುರುಗಳಿಗೆ ಹೇಳೋಣ, ಆವಾಗ ಅವರೇ ಮಹಾದೇವ ಅಂತ ಹೆಸರಿಡ್ತಾರೆ, ಇದರಲ್ಲಿ ಯಾವ ದೋಷನೂ ಇಲ್ಲ ಅಂತ. ನೋಡು, ಇವತ್ತು 5ನೇ ದಿನ, ಇವತ್ತೇ ನಮ್ಮ ಮಗುವಿಗೆ ನಾಮಕರಣ ಮಾಡಿಬಿಡೋಣ ಅಂತ ಹೇಳಿ ಕೀರ್ತನಕಾರರು, ಪಂಡಿತೋತ್ತಮರು, ಜಂಗಮ ಶ್ರೇಷ್ಠರು ಸುತ್ತಮುತ್ತಲಿನ ಜನರನ್ನು ಮನೆಗೆ ಕರೆದು ಗುರುಗಳಾದ ವ್ಯಾಘ್ರಾನಂದ ಮಹರ್ಷಿಗಳ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಗುರುಗಳು ಕೈಯಲ್ಲಿ ಕಮಂಡಲ ಹಿಡಿದು ಎಡಗೈಯಲ್ಲಿ ಜಪಮಣಿಯನ್ನು ಜಪಿಸುತ್ತಾ ಶಿವನ ಜ್ಞಾನವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಗುರುಗಳು ಮನೆ ಬಾಗಿಲಿಗೆ ಬರ್ತಾ ಇದ್ದಂಗೆ ಗಂಡ ಹೆಂಡತಿಯರಿಬ್ಬರು ಕಾಯ್ಕೊಂಡಿದ್ದಾರೆ. ನಡೆದ ವಿಷಯವನ್ನು ಗುರುಗಳಿಗೆ ಹೇಳೋಣ ಅಂತ. ಆದರೆ ಅವರು ಅಭಿನವ ಪರಮೇಶ್ವರರು. ಅವರಿಗೆ ಕೈಕಾಲು ಹುಲಿಯ ವೇಷದಲ್ಲಿತ್ತು, ಆದರೆ ಮುಖ ಮಾತ್ರ ಮನುಷ್ಯನ ರೂಪದಲ್ಲಿತ್ತು. ಅದಕ್ಕೆ ಅವರನ್ನು ವ್ಯಾಘ್ರಾನಂದರು ಅಂತ ಕರಿತಾ ಇದ್ದಿದ್ರು. ಆ ವ್ಯಾಘ್ರಾನಂದ ಮಹರ್ಷಿಗಳು ಮನೆ ಒಳಗಡೆಗೆ ಬರ್ತಾ ಇದ್ದಂಗೆ ಆ ತೊಟ್ಟಿಲಿನಲ್ಲಿರುವಂತಹ ಮಗುವನ್ನು ನೋಡ್ತಾ ಇದ್ದಾರೆ. ಇಲ್ಲಿ ಉತ್ತರಾಜಮ್ಮ ಶಿವದಾಸ ದಂಪತಿಗಳು ಗುರುಗಳಿಗೆ ನಡೆದ ವಿಚಾರವನ್ನು ಹೇಳೋದಕ್ಕೆ ನಿಂತಿದ್ದಾರೆ. ಆದರೆ ಗುರುಗಳ ಬಾಯಲ್ಲೇ ಬಂದ್ಬಿಟ್ಟಿದೆ, ಮುದ್ದು ಮಹಾದೇವ, ನಗೆಮುಖವುಳ್ಳ ಮಹಾದೇವ, ಚೆಲ್ಲಾಟಗಾರ ಮಹಾದೇವ ಅಂತ ಹೇಳಿ ಆ ಮಗುವಿಗೆ ಮಹಾದೇವ ಅಂತ ನಾಮಕರಣ ಮಾಡ್ತಾರೆ. ಅಲ್ಲಿದ್ದವರೆಲ್ಲರಿಗೂ ಆಶ್ಚರ್ಯ. ಅಲ್ಲ, ನಮಗೆ ಈ ಮಗು ಸಿಕ್ಕಿರೋದೇ ಆಶ್ಚರ್ಯ, ಅದರಲ್ಲೂ ಗುರುಗಳ ಬಾಯಲ್ಲೂ ಮಹಾದೇವ ಅಂತಲೇ ಬಂದ್ಬಿಡ್ತಲ್ಲ, ನಾವೆಂಥ ಪುಣ್ಯವಂತರು ಅಂತ ಹೇಳಿ ಹೆಣ್ಮಕ್ಳೆಲ್ಲ ಬಂಗಾರದ ತೊಟ್ಟಿಲಿನಲ್ಲಿ ಹಾಕಿ ಆರತಿಯನ್ನು ಎತ್ತುತ್ತಾರೆ. ಸ್ನೇಹಿತರೆ, ಹೀಗೆ ಮಹಾದೇವ ತಂದೆ ತಾಯಿಯರ ಆರೈಕೆಯಲ್ಲಿ ಬೆಳೀತಾ ಇದ್ದಾನೆ. ಅವನ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಾಗಿ ಕಾಣ್ತಾ ಇದೆ. ಎಲ್ಲೆಲ್ಲೂ ಇವನ್ನ ಕೊಂಡಾಡವ್ರೆ, ಎಲ್ಲರೂ ಎತ್ಕೊಂಡು ಮುದ್ದಾಡವ್ರೆ. ಹೀಗೆ ಬೆಳೀತಾ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ಓಡಾಡೋ ಸಮಯ ಮಹಾದೇವನಿಗೆ. ಹೀಗೆ ಮಹಾದೇವನನ್ನು ಕರ್ಕೊಂಡು ತಂದೆ ತಾಯಿಗಳು ದೇವಸ್ಥಾನಕ್ಕೆ ಹೋದರೆ ಅವನು ಅಲ್ಲಿಂದ ಆಚೆ ಸ್ವಲ್ಪ ದೂರ ಹೋಗಿ ಹರಿದಾಡ್ತಾ ಇದ್ದಂತಹ ಹಾವುಗಳನ್ನು ಎತ್ತಿ ಕತ್ತು ಸುತ್ಕೋತಾ ಇದ್ದಾನೆ. ಇದನ್ನು ನೋಡಿದ ತಂದೆ ತಾಯಿಗಳು, ಅಬ್ಬಾ, ಮಕ್ಕಳು ಸಣ್ಣ ಇರುವೆಗಳನ್ನು ನೋಡಿದರೆ ಎದುರ್ಕೋತಾರೆ, ಆದರೆ ಇವನು ಎಂಥ ಧೈರ್ಯವಂತ ಅಂತ ಹೇಳಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಮತ್ತು ಆನೆ ಮರಿ, ಸಿಂಹದ ಮರಿಗಳ ಜೊತೆ ಗುದ್ದಾಟ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿದ ಊರಿನ ಜನಗಳೆಲ್ಲ ಕೊಂಡಾಡ್ತಾ ಇದ್ದಾರೆ. ಮಹಾದೇವ ಹುಟ್ಟಿದ ದಿನದಿಂದ ಊರಲ್ಲಿ ಮಳೆ ಬೆಳೆ ಆಗಿ ಊರೆಲ್ಲ ಸುಭೀಕ್ಷವಾಗಿರಬೇಕಾದ್ರೆ ಮಹಾದೇವನಿಗೆ 4 ವರ್ಷಗಳು ತುಂಬಿವೆ. ಮಹಾದೇವನ ವಿದ್ಯಾಭ್ಯಾಸಕ್ಕಾಗಿ ಕುಲಗುರುಗಳಾದ ವ್ಯಾಘ್ರಾನಂದ ಮಹರ್ಷಿಗಳ ಹತ್ರ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ಗುರುಗಳು ಇವನ ಮುಖಭಾವವನ್ನು ನೋಡಿ, ಮಹಾದೇವ, ವಿದ್ಯೆಯನ್ನು ಹೇಳಿಸ್ಕೊಳ್ಳೋ ಸಲುವಾಗಿ ನೀನು ಇಲ್ಲಿಗೆ ಬಂದಿಲ್ಲ ಕಂದ, ನೀನೇ ನನಗೆ ವಿದ್ಯೆಯನ್ನು ಹೇಳಿಕೊಡುವ ಸಲುವಾಗಿ ಬಂದಿದ್ದೀಯಾ. ನೀನು ಹುಟ್ಟಿದ ಮೇಲೆ ನಮ್ಮ ಗ್ರಾಮ ಸುಭೀಕ್ಷವಾಗಿದೆ, ನಿನಗೆ ನಾನೊಂದು ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳಿ ಒಂದು ವಿಭೂತಿ ಉಂಡೆಯನ್ನು ಕೊಟ್ಟಿದ್ದಾರೆ. ಈ ವಿಭೂತಿ ಉಂಡೆಯನ್ನು ಯಾವಾಗ ನೀನು ಕೈಯಲ್ಲಿ ಇಟ್ಕೊಂಡು ಓಂ ನಮಃ ಶಿವಾಯ ಅಂತ ಜಪಿಸ್ತೀಯೋ ಆವಾಗ ನಿನ್ನ ಮುಂದೆ ಒಂದು ಹುಲಿ ಬಂದು ನಿಂತ್ಕೊಳ್ಳುತ್ತೆ, ಇದು ನಿನಗೆ ಮುಂದೆ ವಾಹನವಾಗುತ್ತೆ ಅಂತ ಹೇಳಿ ಗುರುಗಳು ಆ ವಿಭೂತಿ ಉಂಡೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಮಹಾದೇವ ವಿಭೂತಿಯನ್ನು ಕಣ್ಣಿಗೆ ಒತ್ಕೊಂಡು ಗುರುಗಳಿಗೆ ನಮಸ್ಕಾರ ಮಾಡಿ ತನ್ನ ತಂದೆ ತಾಯಿಯರ ಹತ್ರ ಬಂದು, ಅಮ್ಮ, ನನಗೆ ಶರಣರ ನೋಡುವ ಹಂಬಲ, ಪುಣ್ಯಕ್ಷೇತ್ರಗಳನ್ನು ಸುತ್ತುವ ಹಂಬಲ, ಜಂಗಮರ ಸೇವೆ ಮಾಡುವ ಹಂಬಲ ಆಗ್ತಾ ಇದೆ, ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡೋಮ್ಮ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ತಾಯಿಯ ಪಾದಗಳಿಗೆ ಬಿದ್ದು ಬೇಡ್ಕೊಳ್ತಾ ಇದ್ದಾನೆ. ಆಗ ತಾಯಿ ದುಃಖದಿಂದ, ಬೇಡ ಕಂದ,
ನೀನು ಆಟ ಪಾಠಗಳನ್ನು ಆಡೋ ವಯಸ್ಸು ಬೇಡಕ್ಕಂತ ಹೇಳಿ ಅಳ್ತಾ ಇರ್ತಾಳೆ. ಆಗ ಮಹಾದೇವನ ತಂದೆ ಬಂದು ಹೇಳಿದ್ರೂ ಕೇಳಲ್ಲ. ಆಗ ಒಲ್ಲದ ಮನಸ್ಸಿನಿಂದ ತಂದೆ ತಾಯಿಗಳು ಮಹಾದೇವನನ್ನು ಕಳಿಸ್ಕೊಡ್ತಾರೆ. ತಂದೆ ತಾಯಿಯರ ಪಾದಗಳಿಗೆ ನಮಸ್ಕಾರ ಮಾಡಿ ನಮ್ಮ ಕನ್ನಡ ನಾಡಿನ ಕಡೆ ಬರ್ತಾ ಇದ್ದಾನೆ ಮಹಾದೇಶ್ವರ. ಸ್ನೇಹಿತರೆ, ಹೀಗೆ ತಂದೆ ತಾಯಿಗಳನ್ನು ಬಿಟ್ಟು ಊರೂರುಗಳನ್ನು ಸುತ್ತುತ್ತಾ ಪಾದವನಿಟ್ಟ ಕ್ಷೇತ್ರಗಳನ್ನೆಲ್ಲ ಸುಕ್ಷೇತ್ರಗಳನ್ನಾಗಿ ಮಾಡಿ ನಮ್ಮ ಕನ್ನಡ ನಾಡಿನ ಕಡೆ ಬರ್ತಾ ಇದ್ದಾನೆ. ಹೀಗೆ ಮೊಟ್ಟ ಮೊದಲ ಬಾರಿಗೆ ಪವಾಡವನ್ನು ಮಾಡಿದ ಕ್ಷೇತ್ರ ಈಗಿನ ಚನ್ನರಾಯಪಟ್ಟಣ ಪಕ್ಕದಲ್ಲಿ ಬರುವಂತಹ ಕಿಕ್ಕೇರಿ ಅನ್ನೋ ಗ್ರಾಮ. ಈ ಕಿಕ್ಕೇರಿ ಅನ್ನೋ ಗ್ರಾಮದಲ್ಲಿ ದೇವಮ್ಮ ಅನ್ನೋ ಒಬ್ಬ ಹೆಂಗಸು ಪ್ರತಿನಿತ್ಯ ಆ ಊರಿನ ಮಕ್ಕಳಿಗೆಲ್ಲ ಕಜ್ಜಾಯ ಮಾಡಿ ತಿನ್ನಿಸ್ತಾ ಇದ್ದಾಳೆ. ಈ ದೇವಮ್ಮನ ನೋಡಿ ಊರಿನ ಜನಗಳೆಲ್ಲ ಕೊಂಡಾಡ್ತಾ ಇದ್ದಾರೆ. ಅಲ್ಲ, ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂದೇನೆ ಎಲ್ಲರ ಮಕ್ಕಳಿಗೂ ಕಜ್ಜಾಯ ಮಾಡಿ ತಿನ್ನಿಸ್ತಾ ಇದ್ದಾಳಲ್ಲ ಈ ದೇವಮ್ಮ, ಎಷ್ಟು ಒಳ್ಳೆಯವಳು ಅಂತ. ಆದರೆ ಇವಳು ಎಂಥ ಮೋಸಗಾತಿ ದೇವಮ್ಮ ಅಂದರೆ ಇವಳು 3 ರೀತಿಯ ಕಜ್ಜಾಯವನ್ನು ಮಾಡ್ತಾ ಇದ್ಲಂತೆ. ಒಂದು ಒಣಕಲು ಮದ್ದಾಕಿರುವಂಥ ಕಜ್ಜಾಯ, ಇನ್ನೊಂದು ಊದಲು ಮದ್ದಾಕಿರುವ ಕಜ್ಜಾಯ, ಮತ್ತೊಂದು ತಿಂದ ಕೂಡಲೇ ಸಾಯುವಂಥ ಕಜ್ಜಾಯ. ಈ 3 ರೀತಿಯ ಕಜ್ಜಾಯವನ್ನು ಮಕ್ಕಳಿಗೆ ಬಡಿಸಿ ತಿನ್ನಿಸಿ ಸಾಯಿಸ್ತಾ ಇದ್ಲು. ಸ್ನೇಹಿತರೆ, ಇದನ್ನು ತಿಳಿದ ಮಹಾದೇವ, ಎಲ್ಲಾ ದೇವಮ್ಮ, ಮಕ್ಕಳನ್ನು ದೇವರಂತೆ ಪೂಜಿಸಬೇಕಾದ ನೀನು ಅದೇ ಮಕ್ಕಳಿಗೆ ವಿಷದ ಕಜ್ಜಾಯವನ್ನು ತಿನ್ನಿಸ್ತಾ ಇದೆಯಲ್ಲ, ನೀನೊಬ್ಬಳು ಹೆಣ್ಣಲ್ಲ ಹೆಮ್ಮಾರಿ, ನಿನಗೆ ಪಾಠವನ್ನು ಕಲಿಸ್ತೀನಿ ನೋಡ್ತಾ ಇರು ಅಂತ ಹೇಳಿ ಊರೊಳಗಡೆ ಬರ್ತಾ ಇದ್ದಾನೆ ಮಹಾದೇವ. ಸ್ನೇಹಿತರೆ, ಮಹಾದೇವ ಊರೊಳಗಡೆ ಬರ್ತಾ ಇರೋದನ್ನ ದೇವಮ್ಮ ನೋಡಿದ್ಲು. ಯಾರೋ ಹುಡುಗ ನೋಡೋದಕ್ಕೆ ಗುಂಡಾಗಿ ನೋಡೋಕ್ಕೆ ಚೆನ್ನಾಗಿದ್ದಾನಲ್ಲ ಅಂತ ಅಂದ್ಬಿಟ್ಟು ಉಪಾಯದಿಂದ ಮಾದಪ್ಪನನ್ನು ಕಜ್ಜಾಯ ತಿನ್ನಿಸೋಕೆ ಅಂತ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮನೆಗೆ ಕರ್ಕೊಂಡು ಹೋಗಿ ಇವನ ರೂಪ ಲಾವಣ್ಯವನ್ನು ನೋಡಿ ದುಂಡಾಗಿ ನೋಡೋಕ್ಕೆ ಚೆನ್ನಾಗವನೆ, ಇವನಿಗೆ ಒಣಕಲು ಮದ್ದಾಕಿರೋ ಕಜ್ಜಾಯ ಕೊಟ್ಟರೆ ಇನ್ನೊಂದು ತಿಂಗಳಿಗೆ ಒಣತ್ಕೊಂಡು ನಿಂತ್ಕೋಬೇಕು ಅಂತಂದ್ಬಿಟ್ಟು ಕಿಕ್ಕೇರಿ ದೇವಮ್ಮ ಮಹಾದೇವನಿಗೆ 2 ಒಣಕಲು ಮದ್ದಾಕಿರೋ ಕಜ್ಜಾಯವನ್ನು ಕೊಡ್ತಾಳೆ. ಮಹಾದೇವ ಬೇಕು ಅಂತಾನೆ ವಿಷದ ಕಜ್ಜಾಯವನ್ನು ತಿಂದು ಹೇಳ್ತಾನೆ, ಅಮ್ಮ ತುಂಬ ಸಿಹಿಯಾಗಿತ್ತು ತಾಯಿ ನಿನ್ನ ಕಜ್ಜಾಯ, ನಾನಿನ್ನು ಬರ್ತೀನಿ ತಾಯಿ, ನನಗೆ ಮುಂದೆ ಬೇಕಾದಷ್ಟು ಕೆಲಸ ಇದೆ, ನಾನು ಹೋಗಬೇಕು ಅಂತ ಹೇಳಿ ಹೊರಟು ನಿಂತಾಗ, ಅಯ್ಯೋ ಈಗಲೇ ಹೋಗ್ಬೇಕಾ ಮಗನೇ, ಇನ್ನೊಂದು ತಿಂಗಳು ಇದ್ದಿದ್ರೆ ನೀನು ಹೆಂಗಾಗ್ತೀಯೋ ಅಂತ ನೋಡ್ಕೊಂಡು ಬಿಡ್ತಿದ್ದೆ, ಇವತ್ತೇ ಹೋಗಬೇಕಾ ಅಂತ ಹೇಳ್ತಾಳೆ. ಅದಕ್ಕೆ ಮಹಾದೇವ, ಹೌದು ಅಮ್ಮ, ನನಗೆ ಮುಂದೆ ತುಂಬ ಕೆಲಸ ಇದೆ, ನಾನು ಹೋಗಲೇಬೇಕು, ಹಾಗಾದರೆ ಇನ್ನೂ 2 ಕಜ್ಜಾಯವನ್ನು ನಿಮಗೆ ಕೊಡ್ತೀನಿ, ಊರ ಹೊರಗೆ ಎಲ್ಲಾದರೂ ತಿನ್ಕೊಂಡು ಹಾಗೆ ಮಲ್ಕೊಂಡ್ಬಿಡು, ಶಿವ ಅಂತ ಮಲ್ಕೊಂಡಾಗುತ್ತೆ ಅಂತ ಹೇಳ್ತಾಳೆ. ಮಹಾದೇವ ಆ ಕಜ್ಜಾಯವನ್ನು ಸಹ ಎತ್ತಿ ತನ್ನ ಜೋಳಿಗೆ ಒಳಗಡೆ ಹಾಕೊಂಡು ಊರಿನ ಹೊರಗಡೆ ಬರ್ತಾನೆ. ಆ ಊರಿನ ಬಾಗಿಲಲ್ಲಿ ಎಲ್ಲ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಹಾಗೆ ದೇವಮ್ಮನ ಮಗನು ಗೋಲಿ ಆಟ ಆಡ್ತಾ ಕೂತಿದ್ದ. ಅವನ ಹೆಸರು ನಂಜುಂಡ ಅಂತ. ಮಹಾದೇವ ನಂಜುಂಡನನ್ನ ಕಜ್ಜಾಯ ಕೊಡ್ತೀನಿ ಬಾರೋ ಅಂತ ಕರೀತಾನೆ. ಅದಕ್ಕೆ ನಂಜುಂಡ, ನಮ್ಮಮ್ಮನೇ ಊರಿಗೆಲ್ಲ ಕಜ್ಜಾಯ ಕೊಡ್ತಾಳೆ, ನೀನು ಯಾವ ಕಜ್ಜಾಯ ಕೊಡ್ತೀಯ ಹೋಗು ಅಂತಾನೆ. ಅದಕ್ಕೆ ಮಹಾದೇವ, ಇದು ನಿಮ್ಮಮ್ಮ ಮಾಡಿರೋ ಕಜ್ಜಾಯ ಅಲ್ಲ, ಬೇರೆ ಊರಿಂದ ತಂದಿರೋ ಕಜ್ಜಾಯ, ಬಾರೋ ನಿಂಗೂ ಕೊಡ್ತೀನಿ ಅಂತ ಮಹಾದೇವ ಕರೀತಾನೆ. ಇವನಿಗೂ ತುಂಬ ಆಸೆ ಆಗ್ಬಿಡುತ್ತೆ. ಯಾಕಂದರೆ ದೇವಮ್ಮ ಊರಲ್ಲಿರೋ ಮಕ್ಕಳಿಗೆಲ್ಲ ವಿಷದ ಕಜ್ಜಾಯ ಕೊಟ್ಟರು ತನ್ನ ಮಗನಿಗೆ ಕೊಡ್ತಾ ಇರಲಿಲ್ಲ. ಅವನಿಗೆ ಕಜ್ಜಾಯ ತಿನ್ನಬೇಕು ಅಂತ ಆಸೆ ಇದ್ದರೂ ತಿಂದಿರಲಿಲ್ಲ. ಅದಕ್ಕೆ ಅವನು ಆಸೆಯಿಂದ ಓಡಿ ಬರ್ತಾನೆ. ಬಂದು ಮಹಾದೇವ ಕೊಟ್ಟಂತಹ ಕಜ್ಜಾಯವನ್ನು ತಿಂದು ಕಣ್ಣನ್ನು ಮೇಲೆ ಮಾಡಿ ಕೆಳಗೆ ಬೀಳ್ತಾನೆ. ಸ್ನೇಹಿತರೆ, ದೇವಮ್ಮನ ಮಗ ಬಿದ್ದ ತಕ್ಷಣ ಅಲ್ಲಿದ್ದ ಮಕ್ಕಳೆಲ್ಲ ಓಡೋಗ್ತಾರೆ. ದೇವಮ್ಮ, ನಿನ್ನ ಮಗ ಸತ್ತೋಗ್ಬಿಟ್ಟ ಅಂತಾರೆ. ಅದಕ್ಕೆ ದೇವಮ್ಮ ಹೇಳ್ತಾಳೆ, ಏಯ್ ನನ್ನ ಮಗ ಗುಂಟ್ಕಲ್ಲು ಕಂಡ್ರೋ, ನನ್ನ ಮಗ ಯಾಕೋ ಸಾಯ್ತಾನೆ, ಹೋಗಿ ಆಟ ಆಡೋರು ಅಂತ ಹೇಳ್ತಾಳೆ. ಅದಕ್ಕೆ ಮಕ್ಕಳೆಲ್ಲ, ದೇವಮ್ಮ ನಿನ್ನ ಮಗ ಗುಂಟ್ಕಲ್ ಥರನೇ ಬಿದ್ದವನೇ ನೋಡು ಬಾ ಅಂತ ಕರೀತಾರೆ. ಬಂದು ನೋಡಿದರೆ ಗುಂಟ್ಕಲ್ ಥರನೇ ಬಿದ್ದಿದ್ದಾನೆ. ಬಂದು ನೋಡ್ತಾಳೆ, ಅಯ್ಯೋ ನನ್ನ ಮಗ ಸತ್ತು ಬಿದ್ದಿದ್ದಾನಲ್ಲ, ಏನು ಸಮಾಚಾರ, ಯಾರು ಹೀಗೆ ಮಾಡ್ದವರು ಅಂತ ಸುತ್ತ ನೋಡ್ತಾಳೆ. ಅಲ್ಲಿ ಅರಳಿ ಕಟ್ಟೆ ಮೇಲೆ ಮಹಾದೇವ ಕಾಲಲ್ಲಾಡಿಸ್ತಾ ಕೂತಿದ್ದಾನೆ. ದೇವಮ್ಮ, ಗುಡಿಯಲ್ಲಿರುವ ಶಿಲೆಗಳು, ಮಡಿಲಲ್ಲಿರುವ ಮಕ್ಕಳು ಎರಡನ್ನು ದೇವರು ಅಂತಾರೆ. ಅಂತ ದೇವರಂತಿರುವ ಮಕ್ಕಳಿಗೆ ನೀನು ವಿಷದ ಕಜ್ಜಾಯವನ್ನು ಹಾಕಿ ಸಾಯಿಸ್ತಾ ಇದೆಯಲ್ಲ, ನಿನ್ನೊಬ್ಳು ಹೆತ್ತ ತಾಯಿನ. ನಿನ್ನ ಮಗ ಸತ್ತಾಗ ನಿನಗೆ ಎಷ್ಟು ದುಃಖ ಆಯಿತೋ ಹಾಗೆ ಬೇರೆಯವರ ಮಕ್ಕಳು ಸತ್ತಾಗ ಅವರಿಗೂ ದುಃಖ ಆಗುತ್ತೆ ಅಂತ ನಿನಗೆ ಅನಿಸ್ತಿಲ್ವಾ? ನೋಡಿದ್ಯಾ ನಿನ್ನ ಸಂಕಟವನ್ನು ಹೇಗಿದೆ ಅಂತ? ದೇವಮ್ಮ ಹೇಳ್ತಾಳೆ, ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಿ. ಜಗದೊಡೆಯ, ಯಾರೂ ನನಗೆ ಇಂಥ ಪಾಠವನ್ನು ಕಲಿಸಿರಲಿಲ್ಲ. ಇಲ್ಲಿವರೆಗೆ ಎಷ್ಟೋ ಮಕ್ಕಳನ್ನು ವಿಷದ ಕಜ್ಜಾಯವನ್ನು ಹಾಕಿ ಸಾಯಿಸ್ಬಿಟ್ಟಿದ್ದೀನಿ. ನೀವು ಬಂದು ನನ್ನ ಪಾಪದ ಕಣ್ಣನ್ನು ಮುಚ್ಚಿಸಿ ಜ್ಞಾನದ ಕಣ್ಣನ್ನು ತೆರೆಸಿದ್ದೀರಾ. ದಯವಿಟ್ಟು ನನ್ನ ಮಗನನ್ನು ಬದುಕಿಸ್ಕೊಡಿ, ಇಲ್ಲ ಅಂದರೆ ನಾನೂ ಪ್ರಾಣ ಬಿಟ್ಬಿಡ್ತೀನಿ ಅಂತ ಅಳ್ತಾ ಇರಬೇಕಾದ್ರೆ, ದೇವಮ್ಮ, ಯಾವ ಮಕ್ಕಳಿಗೆ ನೀನು ವಿಷದ ಕಜ್ಜಾಯವನ್ನು ಹಾಕಿ ಸಾಯಿಸ್ತಾ ಇದೆಯೋ, ಇನ್ನು ಮುಂದೆ ಇರೋ ಮಕ್ಕಳಿಗೆ ನೀನು ಒಳ್ಳೆ ಕಜ್ಜಾಯದ ಊಟವನ್ನು ಹಾಕಬೇಕು. ಆ ಮಕ್ಕಳು ಸಂತೋಷ ಪಟ್ಟಷ್ಟು ನಿನ್ನ ಪಾಪ ಕಡಿಮೆ ಆಗುತ್ತೆ ಅಂತ ಹೇಳಿ ದೇವಮ್ಮನ ಮಗ ನಂಜುಂಡನಿಗೆ ಭಸ್ಮಧಾರಣೆ ಮಾಡ್ತಾನೆ ಮಹಾದೇವ.
ಆಗ ಸತ್ತು ಮಲಗಿದ್ದ ನಂಜುಂಡ ಮೇಲಕ್ಕೆ ಹೇಳ್ತಾನೆ, ಸ್ನೇಹಿತರೆ, ಇವತ್ತಿಗೂ ಕಿಕ್ಕೇರಿಯಲ್ಲಿ ದೇವಮ್ಮನ ಕಟ್ಟೆ ಇದೆ. ಪ್ರತಿ ವರ್ಷನೂ ಜಾತ್ರೆ ನಡೆಯುತ್ತೆ. ಇವತ್ತಿಗೂ ಅಲ್ಲಿ ಕಜ್ಜಾಯದ ಊಟವನ್ನು ಹಾಕ್ತಾರೆ. ಸ್ನೇಹಿತರೆ, ಮಹಾದೇವ ಕಿಕ್ಕೇರಿಯ ದೇವಮ್ಮನಿಗೆ ಬುದ್ಧಿ ಕಲಿಸಿ ಅಲ್ಲಿಂದ ಮುಂದೆ ಮೈಸೂರಿನ ಅರಸರನ್ನ ಸಂದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ಭೀಮನಕೊಲ್ಲಿ, ಬೇಲದಗುಪ್ಪೆ ಅನ್ನೋ ಗ್ರಾಮಕ್ಕೆ ಬಂದಿದ್ದಾನೆ. ಈ ಗ್ರಾಮಗಳು ಬಂಡೀಪುರ, ನಾಗರಹೊಳೆ ಕಾಡಿನ ಮಧ್ಯೆ ಬರುವಂಥ ಊರುಗಳು. ಈ ಬೇಲದಗುಪ್ಪೆ ಅನ್ನೋ ಗ್ರಾಮಕ್ಕೆ ಬರ್ತಾನೆ. ಇಲ್ಲಿ ಸಂಗಪ್ಪ ಅನ್ನೋ ಒಬ್ಬ ಅಜ್ಞಾನಿ ಎದುರು ಸಿಗ್ತಾನೆ. ಆ ದೇವಮ್ಮನಿಗಿಂತ 10 ಪಟ್ಟು ಮೇಲೂ ಇವನು ಹೆಂಗಪ್ಪ ಅಂದರೆ ಇಡೀ ಊರವರೆಲ್ಲ ಇವನ್ನ ಸಂಸಾರಿ ಸಂಗಪ್ಪ ಅಂತ ಕರಿತಾ ಇದ್ರು. ಇವನ್ ಹೆಂಡತಿ ಮಕ್ಕಳಿಗೋಸ್ಕರ ಪ್ರಾಣನೇ ಇಟ್ಕೊಂಡ್ಬಿಟ್ಟಿದ್ದ. ಒಬ್ಬರಿಗೆ 1 ರೂಪಾಯಿ ಕೊಟ್ಟವನಲ್ಲ, ಒಬ್ರ ಹತ್ರ 1 ರೂಪಾಯಿ ಈಸ್ಕೊಂಡವನಲ್ಲ, ಒಬ್ಬರಿಗೆ ದಾನ ಕೊಟ್ಟವನಲ್ಲ, ಒಬ್ರ ಹತ್ರ ದಾನ ಇಸ್ಕೊಂಡವನಲ್ಲ, ಒಬ್ರನ್ನೂ ಮಾತಾಡಿಸ್ತವನಲ್ಲ. ಹೆಂಡತಿ ಮಕ್ಕಳು ಬಿಟ್ರೆ ಯಾರೂ ಬೇಕಿಲ್ಲ ಇವನ್ಗೆ. ಅದಕ್ಕೆ ಇವನ್ನ ಸಂಸಾರಿ ಸಂಗಪ್ಪ ಅಂತ ಕರಿತಾ ಇದ್ರು. ಮಹಾದೇವ ಭಿಕ್ಷುಕನ ವೇಷದಲ್ಲಿ ಇವನ ಹತ್ರ ಹೋಗಿ ಭವತೀಂ ಭಿಕ್ಷಾಂದೇಹಿ ಅಂತಾನೆ. ಅದಕ್ಕೆ ಸಂಗಪ್ಪ ಹೇಳ್ತಾನೆ, ಯೋ ಜಂಗಮ, ನೀನು ಊರಿಗೆ ಹೊಸಬಾ ಅನ್ಸುತ್ತೆ, ಅದಕ್ಕೆ ನಾನು ಮುಂದೆ ಬಂದು ನಿಂತಿದೀಯ ನೋಡು. ಈ ಊರಲ್ಲಿ ನಾನು ಯಾರಿಗೂ 1 ರೂಪಾಯಿ ಕೊಟ್ಟವನಲ್ಲ, 1 ರೂಪಾಯಿ ಈಸ್ಕೊಂಡವನಲ್ಲ. ನನ್ನ ಹೆಂಡತಿ ಮಕ್ಕಳು ಬಿಟ್ರೆ ಬೇರೆಯವ್ರ ಜೊತೆ ಒಂದು ಮಾತು ಆಡಲ್ಲ. ಮರ್ಯಾದಿಂದ ಹೇಳ್ತಾ ಇದ್ದೀನಿ, ದಾರಿ ಬಿಡು ಅಂತ ಹೇಳಿ ತಳ್ಳಿಬಿಟ್ಟು ಮನೆಗೆ ಹೊರಟಾಗ್ತಾನೆ. ಮಹಾದೇವ ಹೇಳ್ತಾನೆ, ಎಂಥ ಮನುಷ್ಯನಪ್ಪ ಇವನು, ಒಂದು ಹಿಡಿ ಭಿಕ್ಷೆ ನೀಡೋದಕ್ಕೂ ಆಗದೆ ಬಾಯಿಗೆ ಬಂದಂಗೆ ಬೈದು ಹೋಗ್ತಾ ಇದ್ದಾನಲ್ಲ. ಇರಲಿ, ಇವನಿಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂತ ಹೇಳಿ ಮಹಾದೇವ ಅಲ್ಲೇ ಇರ್ತಾನೆ. ಅದ್ರ ನಾಳೆ ಹಣ್ಣು ಹಂಪಲುಗಳನ್ನೆಲ್ಲ ತಗೊಂಡು ಬರ್ತಾ ಇದ್ದಾನೆ ಸಂಗಪ್ಪ. ಇವತ್ತು ಹೇಗಾದರೂ ಮಾಡಿ ಭಿಕ್ಷೆ ತಗೋಬೇಕು ಅಂತ ಮಹಾದೇವ. ಹಾಗೆ ಸಂಗಪ್ಪನ ಮುಂದೆ ಹೋಗಿ ನಿಂತ್ಕೊಂಡು ಭವತೀಂ ಭಿಕ್ಷಾಂದೇಹಿ ಅಂತ ಹೇಳ್ತಾನೆ. ಸಂಗಪ್ಪ ಹೇಳ್ತಾನೆ, ಯೋ ಜಂಗಮ್ಮ, ನೆನ್ನೆನೇ ಕೊಡಲ್ಲ ಅಂತ ಹೇಳಿದ್ದೀನಿ, ಇವತ್ತು ಬಂದು ನಿಂತಿದೀಯಲ್ಲ, ನಿಂಗೆ ಎಷ್ಟಿರಬೇಕು ಕೊಬ್ಬು, ಬಿಡಯ್ಯ ದಾರಿನ. ಸ್ವಾಮಿ, ಹಾಗನ್ಬೇಡಿ, ಕೈಯಲ್ಲಿರೋ ಬಾಳೆಹಣ್ಣನ್ನಾದರೂ ದಾನ ಕೊಡಿ ಸ್ವಾಮಿ ಅಂತ. ಅದಕ್ಕೆ ಸಂಗಪ್ಪ ಹೇಳ್ತಾನೆ, ಮನೆಯಲ್ಲಿ ನನ್ನ ಹೆಂಡತಿ ಇದ್ದಾಳೆ, ಅವಳಿಗೆ ಈ ಬಾಳೆಹಣ್ಣು ತಗೊಂಡೋಗಿ ಕೊಟ್ಬಿಟ್ರೆ ಅವಳು ನನ್ನ ಪಾದನ ತೊಳೆದು ಆ ನೀರನ್ನ ಕುಡ್ಕೋತಾಳೆ, ಅವಳಿಗೆ ಈ ಬಾಳೆಹಣ್ಣು, ನಿನ್ಗಲ್ಲ ಬಿಡಯ್ಯ ದಾರಿನ. ಸ್ವಾಮಿ, ನಿಮ್ಮ ಹೆಂಡತಿ ಪಾದ ತೊಳೆದು ನೀರು ಕುಡಿತಾಳೆ ಅಂದರೆ ಅವಳಿಗೆ ಈ ಬಾಳೆಹಣ್ಣನ್ನು ಕೊಡಬೇಕಾಗಿದ್ದೆ. ಹಾಗಾದರೆ ಆ ಕೈಯಲ್ಲಿರೋ ಎಲೆ ಅಡ್ಕನಾದರೂ ಕೊಡಿ ಸ್ವಾಮಿ. ನನಗೆ ಒಬ್ಳು ತಾಯಿ ಇದ್ದಾಳೆ, ಅವಳಿಗೆ 80 ವರ್ಷ ಆಗಿದ್ರು ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾಳೆ ಗೊತ್ತಾ, ಅವಳಿಗೆ ಈ ಎಲೆ ಅಡ್ಕೆ, ನಿಂಗಲ್ಲ ಬಿಡಯ್ಯ ದಾರಿನ. ಸ್ವಾಮಿ, ಆ ತಿಂಡಿಗಳನ್ನಾದರೂ ಕೊಡಿ ಸ್ವಾಮಿ, ಇದೆಲ್ಲ ನನ್ನ ಮಕ್ಕಳಿಗೆ ಕಣಯ್ಯ, ಏನೂ ಕೊಡೋದಿಲ್ಲ. ಅದಕ್ಕೆ ಮಹಾದೇವ, ಏನಾದರೂ ದಾನ ಮಾಡಿದರೆ ನಿಮಗೆ ಪುಣ್ಯ ಸಿಗುತ್ತೆ ಸ್ವಾಮಿ ಅಂತಾನೆ. ಅದಕ್ಕೆ ಸಂಗಪ್ಪ, ನಿನ್ನ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಮನೆಗೆ ಹೊರಟಾಗ್ತಾನೆ. ಸ್ನೇಹಿತರೆ, ಮುಂದೆ ಮಹಾದೇವ ಈ ಸಂಗಪ್ಪನಿಗೆ ಹೇಗೆ ಬುದ್ಧಿ ಕಲಿಸ್ತಾ, ಸಂಗಪ್ಪನಿಗೆ ಬುದ್ಧಿ ಕಲಿಸೋದಕ್ಕೆ ಮಹಾದೇವ ಏನು ಮಾಡ್ದ, ಸಂಗಪ್ಪನನ್ನು ಬದುಕಿಸೋಕೆ ಹೆಂಡತಿ ಮಕ್ಕಳು ಮಾಡಿದ್ದಾದರೂ ಏನು, ಎಲ್ಲವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮಾದಪ್ಪನ ಭಕ್ತರಾಗಿದ್ದರೆ ಉಗೆ ಮಾದಪ್ಪ ಅಂತ ಕಮೆಂಟ್ ಮಾಡಿ. ನಮ್ಮ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.